ಒಂದು ಕತೆ ಅಂತ ಮಾಡ್ಕೋತೀವಿ ಅಂದಾಗ, ಒಂದು ಸಿನಿಮಾ ಅಂತ ಮಾಡ್ತೀವಿ ಅಂದಾಗ ಒಂದು ಕತೆ ಹುಟ್ಟಬೇಕು. ಅದು ನಮಗೆ ಸ್ಪಾರ್ಕ್ ಆಗಬೇಕು. ಸ್ಪಾರ್ಕ್ ಆದಾಗ ಆ ಕತೆಗೆ ಏನು ಬೇಕೋ ಅದನ್ನು ಮಾಡಬೇಕು. ಈಗ ನಾನು ಅಲ್ಲಿ KGF ಮಾಡಿಬಿಟ್ಟಿದ್ರೆ KGF ಆಗಿದೆ, ಈಗ ಇಷ್ಟು ಮಾಡ್ಬೋದು, ಹಂಗೆ ಮಾಡ್ಬೋದು, ಹಂಗೆ ಮಾಡಿದ್ರೆ ಹಂಗಾಗುತ್ತೆ, ನಾನು KGF ಥರ ಮಾಡ್ತೀನಿ ಅಂದಾಗ ಅದು ಆರ್ಗ್ಯಾನಿಕಾಗಿ ಕತೆ ಹುಟ್ಟಿರಲ್ಲ ಅದು. ಸೊ ಟ್ರೈಯಿಂಗ್ ಟು, ಈಗ ಎಲ್ಲರದು ಒಂದೊಂದೇ ಅವ್ರದ್ದೇ ಆದ ರೂಟ್ ಇರುತ್ತೆ, ಅವ್ರದ್ದೇ ಆದ ವೇ ಇರುತ್ತೆ, ಎಲ್ಲರಿಗೂ ಅವ್ರದ್ದೇ ಆದ ಜರ್ನಿ ಇರುತ್ತೆ. ಸೊ ಅವ್ರು ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಅದನ್ನು ಮಾಡ್ತೀನಿ ಅಂದಾಗ ಏನಂದರೆ ಜಸ್ಟ್ ಕಾಪಿಯಿಂಗ್ ದೇಮ್ ಅಷ್ಟೇ. ಅದು ಕಾಪಿ ಆಗ್ತಿರುತ್ತೆ, ಇಲ್ಲ ರಿಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ, ಆ ಥರ ಆಗುತ್ತೆ. ಸೊ ಅದು ಆರ್ಗ್ಯಾನಿಕ್ ಅಲ್ಲ. ಈವನ್ KGF ಮಾಡಿದಾಗಲೂ ಅವ್ರೇನೋ ಪ್ಯಾನ್ ಇಂಡಿಯಾ ಮಾಡ್ತೀವಿ, ಹಂಗೆ ಮಾಡ್ತೀವಿ ಅಂತಲ್ಲ, ಏನೋ ಒಂದು ಸ್ಪಾರ್ಕ್ ಆಗಿತ್ತು, ಈ ಥರದೊಂದು ಕತೆ ಹೇಳಬೇಕು, ಚೆನ್ನಾಗಿರುತ್ತೆ ಅಂತ ಮಾಡಿದ್ದಾರೆ. ಅದು ಆಮೇಲೆ ಆಗಿದ್ದು. ಆಮೇಲೆ ಇದು ಹಿಂಗಾಗಿದೆ, ಇದನ್ನು ತೊಗೊಂಡೋಗೋಣ ಅಂತ ಮಾಡಿದ್ದು. ಸೊ ಈವನ್ ಕಾಂತಾರನೂ ಅಷ್ಟೇ. ಕಾಂತಾರನೂ ಅವ್ರು ಯಾವತ್ತೂ ಅದನ್ನು ಹಂಗೆ ಪ್ಲ್ಯಾನ್ ಮಾಡಿರಲಿಲ್ಲ. ಮೇ ಬಿ 2 ಮಾಡಿರ್ಬೋದು, ಬಟ್ 1 ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಅವರು ಏನಂದರೆ ಒಂದು ಕತೆ ಇತ್ತು. ಈಗ ರಿಷಬ್ ಅವ್ರಿಗೆ ಅವ್ರ ಊರಲ್ಲಿ ಅದನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತಾರೆ, ಆ ವಿಷಯಗಳನ್ನೆಲ್ಲ ಅದನ್ನು ನೋಡಿಕೊಂಡು ಮಾಡಿರೋಂಥ ಕತೆ. ಈಗ ಇನ್ನು ಈಗ ನಾಳೆ ಇವನು ಅಭಿ ಬಂದ್ಬಿಟ್ಟು ಇವನು ಹುಟ್ಟು ಬೆಳೆದಿರೋದು ಮಳವಳ್ಳಿಲಿ, ಕಾಂತಾರ ಗೆದ್ದಿದೆ ಅಂದ್ಬಿಟ್ಟು ನಾನು ಮಂಗಳೂರು ಕತೆ ಮಾಡ್ತೀನಿ ಅಂದ್ಬಿಟ್ಟು ಇವನು ಯೋಚನೆ ಮಾಡೋಕ್ಕಾಗಲ್ಲ ನನಗೆ, ಯಾಕಂದರೆ ನೋಡಿಲ್ಲ. ಈಗ ನಾನು ಲವ್ ಮಾಕ್ಟೇಲ್ ಮಾಡಿದ್ದೀನಿ ಅಂತ ಯಾರೋ ಲೈಫಲ್ಲಿ ಲವೇ ಮಾಡಿಲ್ದಿರೋನು ಒಂದು ಲವ್ ಸಬ್ಜೆಕ್ಟ್ ಮಾಡ್ತೀನಿ ಅಂತ ಹೋಗೋಕ್ಕಾಗಲ್ಲ ಅದು. ಸೊ ಯಾರದೇ ಅದು, ಎಲ್ಲರಲ್ಲೂ ಒಂದೊಂದು ಕತೆ ಇರುತ್ತೆ.